ಹರಿ ಓಂ. ನಮಸ್ಕಾರ ಕೂಡ. ಈಗ ವಜ್ರಲೇಪನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ವಜ್ರಲೇಪನ ಎದಕ್ಕೆ ಮಾಡ್ತಾರ ಅಂತಂದ್ರೆ, ಯಾವ ದೇವಸ್ಥಾನ ಶಿಥಿಲ ಆಗಿರ್ತದೋ ಅಥವಾ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರಿಗೆ ಒಂದು ಶಿಥಿಲತ್ವ ಬಂದಿರ್ತದೋ, ಅಂದ್ರೆ ಅದು ಭಿನ್ನ ಆಗಿರಬಹುದು ಅಥವಾ ಒಡೆದು ಹೋಗಿರಬಹುದು. ಹಾಗೆಯೇ ಆ ಆ ಒಂದು ಕಲಾ ನ್ಯೂನತ್ವ, ಕಲೆಗೆ ಒಂದು ಒಂದು ಏನು ಮನುಷ್ಯನಲ್ಲಿ ಎಷ್ಟು ಭಾವನೆಗಳು, ಎಷ್ಟು ರಸಗಳು, ರಸಾನುಭೂತಿಗಳು, ನರಮಂಡಲ ದೇಹಮಂಡಲ ಅಂತ ಹೇಗೆ ಬ್ರಹ್ಮಾಂಡ ಸೃಷ್ಟಿ ಅದನ್ನು, ಹಾಗೆ ಆ ದೇವಸ್ಥಾನಕ್ಕೂ ಆ ಶಕ್ತಿ ಇದ್ದೇ ಬ್ರಹ್ಮಾಂಡಕ್ಕೂ. ಆ ದೇವಸ್ಥಾನ ಶಿಥಿಲ ಆದಾಗ, ತುಂಬ ವರ್ಷಗಳಾದಾಗ, ಆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರಿಗೆ ಕಲಾ ನ್ಯೂನತ್ವ ಬಂದಾಗ, ಅಂದರೆ ಇದರ ಅರ್ಥ ಏನು ಅಂದರೆ, ಒಬ್ಬ ಮನುಷ್ಯ ಹುಟ್ಟಿದಾಗ ನೀವು ಅದನ್ನು ಆರೈಕೆ ಮಾಡಿ, ಆ ಮಗುವನ್ನು ಆರೈಕೆ ಮಾಡಿ ಎಲ್ಲ ರೀತಿಯಿಂದ ವಿದ್ಯೆ ಬುದ್ಧಿ ಕಲಿಸಿ, ಹಾಗೆ ದೇಶಕ್ಕೆ ಒಳ್ಳೆ ಪ್ರಜೆಯನ್ನಾಗಿ ಹೇಗೆ ಕೊಡ್ತಿರೋ ಹಾಗೆ ಆ ದೇವಸ್ಥಾನ ಶಿಥಿಲ ಆದಾಗ, ಆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗೆ ಏನಾದ್ರು ಭಿನ್ನತ್ವ ಆದಾಗ ಅದಕ್ಕೂ ಒಂದು ಶಕ್ತಿ ನ್ಯೂನತ್ವ ಅನ್ನೋದು ಹೋಗುತ್ತೆ. ಆವಾಗ ಆ ಮಗುನ ಹೇಗೆ ಆರೈಕೆ ಮಾಡಿ ದೇಶಕ್ಕೆ ಒಳ್ಳೆ ಪ್ರಜೆಯಿಂದ ಕೊಡ್ತಿರೋ ಅದೇ ರೀತಿಯೇ ಆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿಗೂ ಒಂದು ಶಕ್ತಿ ಕಡಿಮೆ ಅಂತ ಆಗಬಾರ್ದು ಅನ್ನೋದಕ್ಕೋಸ್ಕರ ವಜ್ರಲೇಪನ ಅಂತ ಹೇಳ್ತಾರೆ. ಈ ವಜ್ರಲೇಪನ ಎದಕ್ಕೆ ಮಾಡ್ತಾರೆ ಅಂತಂದರೆ, ಯಾರಾದರೂ ಮನುಷ್ಯ ಒಬ್ಬ ಕೈ ಮುರ್ಕೊಂಡಿದ್ದ, ಕಾಲು ಮುರ್ಕೊಂಡಿದ್ದ ಅಂದರೆ ಹೇಗೆ ಪ್ಲಾಸ್ಟರ್ ಹಾಕ್ಸ್ಕೊಳ್ಳೋದು, ಟ್ರೀಟ್ಮೆಂಟ್ ತಗೊಳ್ಳೋದು ಹೇಗೆ ಮಾಡ್ತಾನೋ ಹಾಗೆಯೇ ಸೋಹಂ ಭಾವೇನ ಶೋಧಯೇ, ಆ ಭಗವಂತನಿಗೆ ನಾನೇನು ಮಾಡ್ಕೋತೀನೋ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀನಿ ಅನ್ನೋ ಭಾವನೆಯಿಂದ ಆ ದೇವಸ್ಥಾನಗಳು ಆದವು. ಆ ದೇವಸ್ಥಾನಕ್ಕೆ ಏನೇ ತ್ರಾಸಾದರೂ, ಆ ದೇವರಿಗೆ ಏನೇ ತ್ರಾಸಾದರೂ ಅದನ್ನು ಸರಿಯಾಗಿ ಮಾಡಿಸ್ತಕ್ಕಂಥದ್ದು ಧರ್ಮ ಕರ್ಮ ಯಾವ್ದಿರ್ತದೆ ಅಂದರೆ ಭಕ್ತರದ್ದು. ಆ ಭಕ್ತನ ಅದನ್ನು ನಿಂತು ಮಾಡಬೇಕಾಗ್ತದೆ. ಈ ಕಾರ್ಯಕ್ರಮವನ್ನು ನಾನು ದೇವರಿಗೆ ಈ ರೀತಿ ಸೇವೆ ಮಾಡ್ತೀನಿ. ಆ ವಜ್ರಲೇಪನ ಅರ್ಥ ಏನು ಅಂತಂದರೆ, ಜೀರ್ಣ ಆಗಿರ್ತಕ್ಕಂಥ ಮೂರ್ತಿಗೆ ಅದಕ್ಕೆ ಆದಂಥ ಮತ್ತೊಂದು ಶಕ್ತಿ ಸ್ವರೂಪವನ್ನು ಕೊಡೋದು, ಅದಕ್ಕೆ ಕಲಾಕರ್ಷಣ ಮಾಡೋದು, ಚಾಲನ ವಿಧಿ, ಹಾಗೆ ಅಘೋರಾಸ್ತ್ರ ಮಂತ್ರದಿಂದ, ಆಮೇಲೆ ಚಾಂಡಾಲ ಯೋಗತ್ವ ಬಂದಿರ್ತದೆ. ಈ ಹೆಂಗೆ ನಾವು ಸ್ಮಶಾನಕ್ಕೆ ಹೋಗಿ ಬಂದಾಗ ನಾವು ಸ್ನಾನ ಹೆಂಗೆ ಮಾಡ್ತೀವೋ ಹಾಗೆ ಕೆಟ್ಟ ದೃಷ್ಟಿಗಳು ಆ ದೇವಸ್ಥಾನದ ಮೇಲೆ ಬಿದ್ದಿರ್ತದೆ. ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವರಿಗೂ ಸಹಿತಕ್ಕೆ ಒಂದೊಂದು ಟೈಮು ಬಂಧನ, ಆ ಸಮಯವನ್ನು ತಡ್ಕೊಳಿಕ್ಕೆ ಆಗಂಗಿಲ್ಲ. ಭಕ್ತರ ಕಷ್ಟಗಳನ್ನೆಲ್ಲ ತೊಗೊಂಡಿರ್ತಕ್ಕಂಥ ದೇವರು ಅದನ್ನು ಸಂಭಾಳಿಸ್ಬೇಕು ಅಂತಂದ್ರೆ ಆ ಸಮಯ ಬರೋವರೆಗೂ ಹೆಂಗೆ ಕಾಯ್ತಾನೋ ಹಂಗೆ ಅವಂಗೂ ಶಕ್ತಿ ಬೇಕಾಗ್ತದೆ. ಹೀಗಾಗಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ನ್ಯೂನತ್ವ ಎಲ್ಲ ನಿವಾರಣೆ ಆಗಬೇಕು, ಆ ದೋಷಗಳೆಲ್ಲ ಪರಿಹಾರ ಆಗಬೇಕು, ಭಕ್ತಾದಿಗಳು ಕೇಳಿರ್ತಕ್ಕಂಥ ಅಪೇಕ್ಷೆಗಳನ್ನು, ಭಕ್ತಿಯಿಂದ ಬೇಡಿರ್ತಕ್ಕಂಥ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತನಿಗೆ ಬೇಕಾಗ್ತದೆ. ಆದರೆ ಆ ಭಗವಂತನ ಮೂರ್ತಿನೇ ಸರಿ ಇರಲಿಲ್ಲ ಅಂದರೆ, ಭಗವಂತನ ಮೂರ್ತಿನೇ ಸರಿ ಇರಲಿಲ್ಲ ಅಂತಂದರೆ ಅದು ತನ್ನ ಶಕ್ತಿಯನ್ನು ಕಳ್ಕೊಂಡು ಹೋಗ್ತದೆ. ಅವಾಗ ಅದು ತನ್ನ ಸಿದ್ಧಿ ಅನ್ನೋದು ಇರ್ತದೆ. ಯಾವಾಗಲೂ ಮೂರ್ತಿ ಮುಖ್ಯ ಅಲ್ಲ, ಮೂರ್ತಿ ಎಷ್ಟು ದೊಡ್ಡದ ಎಷ್ಟು ಸಣ್ಣದದ ಅನ್ನೋದು ಮುಖ್ಯ ಆಗಿಲ್ಲ, ಅಲ್ಲಿ ನಮ್ಮ ಭಕ್ತಿ ಎಷ್ಟು ಅನ್ನೋದು ಮುಖ್ಯ ಇವತ್ತು. ಹೀಗಾಗಿ ಆ ವಜ್ರಲೇಪನವನ್ನು ಮಾಡಬೇಕು. ಆ ವಜ್ರಲೇಪನ ಮಾಡೋದ್ರಿಂದ ಏನಾಗ್ತಂದ್ರೆ ಆ ಮೂರ್ತಿಗೆ ಮತ್ತೆ ಚೈತನ್ಯ ಬರ್ತದೆ. ಚೈತನ್ಯ ಬಂದು, ಯಾಕಂದರೆ ದೇಹ ಶಾಶ್ವತ ಅಲ್ಲ, ಆತ್ಮ ಶಾಶ್ವತ ಅನ್ನೋದು ಎಲ್ಲರಿಗೂ, ಆಧ್ಯಾತ್ಮ ಬುದ್ಧಿಯಲ್ಲಿರೋರಿಗೆ ಎಲ್ಲರಿಗೂ ಗೊತ್ತು. ಆದರೆ ಆ ಆತ್ಮಕ್ಕೆ ಮತ್ತೊಂದು ಚೈತನ್ಯ ಅನ್ನೋದೊಂದು ಇರ್ತದೆ. ದೇಹದಲ್ಲಿ ಚೈತನ್ಯ ಇದ್ದದಕ್ಕೆ ನಾವು ವಿಚಾರ ಮಾಡ್ತೀವಿ, ಊಟ ಮಾಡ್ತೀವಿ, ಅಡ್ಡಾಡ್ತೀವಿ, ಕೆಲಸ ಮಾಡ್ತೀವಿ, ಧರ್ಮ ಕಾರ್ಯಗಳನ್ನು ಮಾಡ್ತೀವಿ. ಆದರೆ ದೇಹದಲ್ಲಿ ಚೈತನ್ಯ ಅನ್ನೋದೇ ಇರಲಿಲ್ಲ ಅಂದರೆ ಜಡತ್ವ ಅಂತ ಹೇಳ್ತಾರೆ. ಮಲ್ಕೊಂಡಂಗೆ ಮನುಷ್ಯ ಬೆಡ್ ರೀಡನ್ ಅನ್ನೋದು. ಆದರೆ ಅದೇ ರೀತಿಯೇ ದೇವತೆಗಳಿಗೂ ಆ ಭಿನ್ನತ್ವ ಬಂದಾಗ, ಆ ಸಿದ್ಧನಾಥನಿಗೆ ಆಗಲಿ ಯಾವುದೇ ಮೂರ್ತಿಗಳಾಗಲಿ ಭಿನ್ನ ಆಗಿದ್ದ ವಸ್ತುಗಳನ್ನು ನಾವು ಇಟ್ಕೋಬಾರ್ದು. ಅದಕ್ಕೆ ಮತ್ತೊಂದು ಚೈತನ್ಯ ಬರೋ ಹಂಗೆ ನಾವೇನಾದರೂ ಮಾಡಬೇಕು. ಅದು ಅಜರಾಮರ ಇರ್ತಕ್ಕಂಥ, ಯಾವಾಗಲೂ ಸೂರ್ಯ ಚಂದ್ರ ಇರೋವರೆಗೂ ಯಾವ ಚಂದ್ರ ದಿವಾಕರ ಅಂತಲೇ ಪ್ರತಿಷ್ಠಾಪನದಲ್ಲಿ ಹೇಳ್ತಾರೆ. ಆ ಸೂರ್ಯಚಂದ್ರ ಇರೋವರೆಗೂ ಆ ದೇವಸ್ಥಾನ ಶಾಶ್ವತವಾಗಿರಬೇಕು ಅಂತಂದರೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ವಿಧಿವಿಧಾನಗಳನ್ನು ಸರಿಯಾಗಿ ಮಾಡಲೇಬೇಕು. ನಾವು ಶಾಶ್ವತ ಅಲ್ಲ, ಮುಂದಿನ ಪೀಳಿಗೆಗೆ ಇನ್ನೊಂದು 500 ವರ್ಷಕ್ಕೂ ಯಾರು ವಜ್ರಲೇಪನ ಮಾಡಲಿಕ್ಕೆ ಆಗಿರಬಾರ್ದು. ಆ ರೀತಿ ವಜ್ರಲೇಪನ ಮಾಡೋದ್ರಿಂದ ಸೂರ್ಯಚಂದ್ರ ಇರೋವರೆಗೂ ಆ ದೇವಸ್ಥಾನಕ್ಕೆ ಒಂದು ಶಕ್ತಿ ಇರ್ತದೆ. ಹೆಂಗೆ ಸೂರ್ಯೋದಯ ಇದ್ದಾಗ ನಮ್ಮ ಎನರ್ಜಿ ಯಾವ ರೀತಿ ಇರ್ತದೆ, ಅದೇ ನಾವು ಮಲ್ಕೊಂಡಾಗ, ರಾತ್ರಿ ಮಲ್ಕೊಂಡಾಗ. ಹಾಗಾದರೆ ಇವನ್ನೆಲ್ಲ ಯಾಕೆ ಮಾಡಬೇಕು? ಈ ಕಲಾಕರ್ಷಣಗಳು, ವಜ್ರಲೇಪನ, ಆಮೇಲೆ ಕುಂಭಾಭಿಷೇಕ, ಸಹಸ್ರ ಕುಂಭಾಭಿಷೇಕ, ಶತಕುಂಭಾಭಿಷೇಕ ಯಾಕೆ ಮಾಡಬೇಕು ಅಂತಂದರೆ, ಹೇಗೆ ನಾವು ಮಗುವನ್ನು ಆರೈಕೆ ಮಾಡ್ತೀವೋ ಆ ರೀತಿ ನಾವು ಆರೈಕೆ ಮಾಡಿದಾಗ ಮಾತ್ರ ಅದು ನಮಗೆ
ಮುಂದೆ ನಮ್ಮನ್ನು ರಕ್ಷಣೆ ಮಾಡ್ತದೆ. ಸಿದ್ಧಿಯ. ಅದು ದೊಡ್ಡದಾದ್ಮೇಲೆ ನಮ್ಮನ್ನು ಸರಿಯಾಗಿ ಹೋಗ್ಬೇಕು. ನಾವು ಯಾವ ರೀತಿ ನಮ್ಮ ಒಂದು ಸಂಸ್ಕಾರದ ಮೇಲೆ ನಮ್ಮ ಜೀವನ ನಡೆತೀವೋ ಹಾಗೆ ಆ ಸಂಸ್ಕಾರವೇ ಸಂಪೂರ್ಣ ಅಲ್ಲಿ ಸಿದ್ಧನಾಥನಲ್ಲಿ ಇರ್ತೀವಿ ಅಂತಂದ್ರೆ ಅವನ ಪ್ರಕಾಶಮಾನದಿಂದ ದೇಶಕ್ಕೆ ಒಳ್ಳೇದಾಗ್ತದೆ. ಈ ಕ್ಷೋಭ, ದರಿದ್ರತನ ಇವೆಲ್ಲ ನಾಶ ಆಗ್ಬೇಕು ಅಂತಂದ್ರೆ ಆ ದೇವಸ್ಥಾನಗಳು ಸರಿ ಇರಬೇಕು. ಈಗ ನಮ್ಮ ಮನೆ ಬಿದ್ದಿದೆ ಅಂತಂದ್ರೆ ನಾವು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇರ್ತೀವ? ನಮ್ಮ ಕೈಕಾಲಿಗೆ ಏನೋ ನೋವಾಗಿದೆ ಅಂದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರ್ತೀವ? ಹಾಗೇನೆ ದೇವಸ್ಥಾನ, ಆ ದೇವಸ್ಥಾನವನ್ನ ಯಾವಾಗಲೂ ನಾವು ಕಾಪಾಡ್ಕೊಂಡು ಹೋದಷ್ಟು ದೇಶಕ್ಕೂ ಧರ್ಮಕ್ಕೂ ಕಲ್ಯಾಣ ಮಾಡ್ತೀವಿ. ಹೀಗಾಗಿ ಆ ಸಿದ್ಧನಾಥನಿಗೋಸ್ಕರ ವಜ್ರಲೇಪನವನ್ನು ಮಾಡ್ರಿ, ಕಲಾಕರ್ಷಣ ಮಾಡ್ರಿ, ಚಾಲನ ವಿಧಿ ಮಾಡ್ರಿ, ಅಘೋರಾಸ್ತ್ರ ಮಾಡ್ರಿ. ಯಾವುದು ದುಷ್ಟ ಶಕ್ತಿಗಳು ಬಂದರೂ ಊರಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಅವನು ಸಿದ್ಧನಾಥನಿಗೆ ಬಂದರೆ ಮಾತ್ರ ಊರಲ್ಲಿ ಇರ್ತಕ್ಕಂಥ ಜನರಿಗೆ ಕಲ್ಯಾಣ ಆಗ್ತದೆ. ಆ ದೇವರಿಗೆ ಒಂದು ಶಕ್ತಿ ಬರಲಿಲ್ಲ, ಅವನಿಗೆ ಸರಿಯಾದಂಥ ಇದು ಇಲ್ಲ ಅಂತಂದಾಗ ಅವನು ತನ್ನ ಕರ್ತವ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಭಕ್ತರು ಕರೀತಾರೋ ಅಲ್ಲಿ ಭಗವಂತ ಹೋಗ್ತಾನೆ. ಹೀಗಾಗಿ ನಾವು ಯಾವ ರೀತಿ ನಾವು ಆ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡೋದು, ಅದನ್ನು ಸರಿಯಾದಂಥ ರೀತಿಯಿಂದ ಮೇಂಟೈನ್ ಮಾಡ್ಕೊಂಡು ಹೋಗೋದು ಮಾಡೋದ್ರಿಂದನೇ ಅವನು ಶಾಶ್ವತವಾಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ. ಯಾರೇ ಬಂದು ಈಗ ವಜ್ರಲೇಪನ ಯಾಕೆ ಮಾಡಬೇಕು ಅಂತಂದ್ರೆ ಯಾರೇ ಬಂದು ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಅದು ಸಿದ್ಧಿ ಆಗುವಂಗ ಅವನು ಫಲ ಕೊಡ್ಬೇಕಲ್ಲ, ಅವನಿಗೆ ಆ ಶಕ್ತಿ ಬೇಕಾಗಿದೆ. ಅದಕ್ಕೋಸ್ಕರ ವಜ್ರಲೇಪನ. ಅಲ್ಲ, ಅದನ್ನ ಹೆಂಗ್ ಮಾಡ್ತೀರಿ ನೀವು? ಇದಕ್ಕೆ ಮೊದಲಿಗೆ ಏನು ಅಂತಂದ್ರೆ ಕಲಾಕರ್ಷಣ ಮಾಡಿ ಆ ಮೂರ್ತಿಯನ್ನ ಕಲಾಕರ್ಷಣ ಮಾಡಬೇಕು. ಕಲಾಕರ್ಷಣ ಮಾಡಿದ ಮೇಲೆ ಆ ಮೂರ್ತಿಗೆ ಇರ್ತಕ್ಕಂಥ ಕಲೆಯನ್ನ, ಒಂದು ಶಕ್ತಿಯನ್ನ ಒಂದು ಕುಂಭದಲ್ಲಿ ಆವಾಹನ ಮಾಡಿಕೊಂಡು ಆಮೇಲೆ ಶಿಲ್ಪಿಗಳನ್ನು ಕರೆಸಿ ಆ ಮೂರ್ತಿಗೆಲ್ಲ ಬೇಕಾಗಿರ್ತಕ್ಕಂಥ ಮೆಜರ್ಮೆಂಟು, ಆ ಪ್ಲಾನಿಂಗ್ ಏನದ ಅದ್ರ ಪ್ರಕಾರ ಅವ್ರು ತೊಗೊಂಡು ಹೋದ್ರು ಅಂತಂದರೆ ಅದನ್ನು ರೆಡಿ ಮಾಡ್ಕೊಂಡು ಬಂದ ಮೇಲೆ ನಾವು ಮತ್ತೆ ಕಲಾಕರ್ಷಣ ಮಾಡಿ ಆ ಜೀವವನ್ನು ಮತ್ತೆ ಈ ಸಿದ್ಧನಾಥನಿಗೆ ವಾಪಸ್ ತುಂಬೋದು. ಅಂದ್ರೆ ನೀವು ಮೂಲ ಲಿಂಗಕ್ಕೆ ಏನು? ನಾವು ಮೂಲ ಲಿಂಗಕ್ಕೆ ಏನೂ ಮಾಡೋದಿಲ್ಲ. ಅದು ಸ್ವಯಂಭೂ ಲಿಂಗ ಇದ್ದಿದ್ದಕ್ಕೆ ನಾವು ಆ ಸಿದ್ಧನಾಥನ ನಾವು ಮುಖ್ಯಕ್ಕೆ ಹೋಗೋದಿಲ್ಲ. ಆದ್ರೆ ಅವನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಒಂದು ಕಲಶದಲ್ಲಿ ಆವಾಹನ ಮಾಡಿಕೊಂಡು ವಾಪಸ್ ಮತ್ತೆ ಅವನಿಗೆ ವಾಪಸ್ ಕೊಡ್ತೀವಿ. ಇದಷ್ಟೇ ವಿಧಾನ. ಅದಕ್ಕೆ ಕಲಾಕರ್ಷಣ, ಕಲಾ ಆವಾಹನ. ಈಗ ನನ್ನ ಹತ್ರ ದುಡ್ಡಿದೆ, ಆ ದುಡ್ಡು ಅನ್ನೋದು ಒಂದು ಶಕ್ತಿ. ಆ ಶಕ್ತಿ ಬೇರೆಯವ್ರಿಗೆ ನಾನು ಕೊಡಬೇಕಾದ್ರೆ ಅದು ಅವನಿಗೆ ಒಳ್ಳೇದಾಗ್ತದೆ ಅನ್ನೋದಕ್ಕೆ ಕೊಡ್ತಾ ಇರೋದು. ಆದ್ರೆ ಅವನು ತನ್ನೆಲ್ಲ ಕೆಲಸ ಮುಗಿಸಿದ ಮೇಲೆ ನಮಗೆ ವಾಪಸ್ ಕೊಡ್ತಾನ ಅವನು. ಹಾಗೇನೆ ಭಗವಂತ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ಯು ಲುಕ್ ಮೀ ಐ ಲುಕ್ ಯು. ಭಗವಂತ ಹೇಳೋದು ಅದನ್ನೇ, ನೀ ನನ್ನ ಕಡೆ ನೋಡು, ನಾನು ನಿನ್ನ ಕಡೆ ನೋಡ್ತೀನಿ ಅಂತ. ಅದಕ್ಕೋಸ್ಕರ ವಜ್ರಲೇಪನ, ಕಲಾಕರ್ಷಣ ಮಾಡಿಕೊಂಡು ಆಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದು ಹೋಮಾದಿಗಳನ್ನು ಮಾಡಿಕೊಂಡು ಪುನಃ ಪ್ರತಿಷ್ಠಾ ಮಾಡಿ ಆ ಸಿದ್ಧನಾಥನಿಗೆ ಒಂದು ಕಳೆ ಬರೋ ಹಾಗೆ ಮಾಡಿದರೆ, ಒಂದು ಯೋಗ್ಯತಾ ಇನ್ನೂ ಜಾಸ್ತಿ ಆಗೊಂಡು ಬಂದರೆ ಊರು ದೇಶ ಎಲ್ಲ ಸುಭಿಕ್ಷವಾಗಿ ಇರ್ತದೆ. ನೀವು ಪ್ರತಿಷ್ಠೆ ಮಾಡುವಾಗ ಯತಿಗಳನ್ನೇ ಕಳಿಸ್ಬೇಕು ಅಥವಾ ಇದು ಅಂತ? ಯತಿಗಳು ಯಾಕೆ ಅಂತಂದ್ರೆ ಅವರು ತಮ್ಮ ಆತ್ಮಶ್ರಾದ್ದವನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ತಮ್ಮ ಆತ್ಮಶ್ರಾದ್ದವನ್ನು ಮಾಡಿಕೊಂಡು ಸನ್ಯಾಸಿತ್ವಮಯ ಅಂತ ಹೇಳ್ಕೊಂಡಿರ್ತಾರೆ. ನಾನು ಸನ್ಯಾಸಿ ಇದ್ದೀನಿ, ನನಗೇನೂ ಬೇಕಾಗಿಲ್ಲ. ನ ಕರ್ಮಣ ನ ಪ್ರಜಯ ನತ್ಯಾಗನಿಗೆ ಅಂದ್ರೆ ನನಗೆ ಯಾವುದೂ ಕರ್ಮಗಳಿಲ್ಲ, ನನಗೆ ಯಾವುದೂ ಬಂಧನ ಇಲ್ಲ, ನಾನು ಸಂಪೂರ್ಣವಾಗಿ ನನ್ನ ಸಮರ್ಪಣೆ ದೇವರಿಗೆ ಸಮರ್ಪಣೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಸನ್ಯಾಸಿಗಳು. ಅವ್ರಿಗೆ ಯಾವುದೇ ಥರದ್ದು ಒತ್ತಡಗಳು, ನಮ್ಮಂಗ ಬಂಧನಗಳು ಇರುವುದಿಲ್ಲ. ಹೀಗಾಗಿ ಯತಿಗಳಿಂದ ನಾವು ಮಾಡಿಸ್ಬೇಕು. ಯತಿಗಳು ಯಾಕೆ ಅಂತಂದ್ರೆ ಅವ್ರು ಕೇವಲ ಓಂಕಾರ ಸ್ವರೂಪದಲ್ಲಿ ಇರ್ತಾರೆ. ಅವಾಗ ಓಂಕಾರ ನಾಮೋಚ್ಚಾರಣ, ಅವರು ಓಂಕಾರವನ್ನೇ ಉಚ್ಚಾರಣೆ ಮಾಡ್ತಿರ್ತಾರೆ. ಹೀಗಾಗಿ ಅವರು ಯತಿಗಳಿಂದ ಮಾಡಿದರೆ, ನಿರ್ಲಿಪ್ತವಾಗಿರ್ತಕ್ಕಂಥ ವ್ಯಕ್ತಿಯಿಂದ ಮಾಡಿದರೆ ಇನ್ನೂ ಭಗವಂತ ತೃಪ್ತಿ ಆಗ್ತಾನೆ. ಶಂಕರಾಚಾರ್ಯ ಅದನ್ನೇ ಹೇಳ್ತಾರೆ, ಅವರು ನೀವು ಯತಿಗಳಿಗೆ ಯಾಕೆ ಮರ್ಯಾದೆ ಕೊಡಬೇಕು ಅಂತಂದ್ರೆ ಅವರು ಎಲ್ಲವನ್ನ ಬಿಟ್ಟಿರ್ತಾರೆ. ಬಂಧನ, ಮೋಹ ಎಲ್ಲ ಬಿಟ್ಟಕಾದ ಅವರು ತುರ್ಯಾವಸ್ಥೆ, ಉತ್ತಮ ಅವಸ್ಥೆ ಒಳಗೆ ಹೋಗ್ಬಿಟ್ಟಿರ್ತಾರೆ. ಹೀಗಾಗಿ ಅವ್ರಿಗೆ ಯಾವುದೂ ಇದು ಇರಂಗಿಲ್ಲ. ಸುಮ್ಮನೆ ದೇಹಕ್ಕೇನೋ ಊಟಕ್ಕೆ ಹಾಕಬೇಕು ಹಾಕ್ತಾರೆ, ಆದ್ರೆ ಆತ್ಮ ಎಲ್ಲ ಸಂಪೂರ್ಣ ಉನ್ಮತ್ತ ಅವಸ್ಥೆ ಒಳಗೆ ಇರ್ತಾರೆ. ಹೀಗಾಗಿ ಯತಿಗಳಿಂದನೇ ಮಾಡಿಸೋದ್ರಿಂದ ಭಗವಂತನ ತೃಪ್ತಿ. ಉಳಿದವ್ರು ಎಲ್ಲರದು ಮನಸ್ಸು ಹೆಂಗಿರ್ತದೆ ಅಂದ್ರೆ ಸಂಸಾರದಲ್ಲಿ ಇದ್ದವಂಗಾತು, ಬ್ರಹ್ಮಚಾರಿ ಇದ್ದವಂಗಾತು, ಆಸೆಗಳು ಹುಡ್ತಾನೆ ಇರ್ತದೆ. ಆದ್ರೆ ಯತಿಗಳಿಗೆ ಇದು ಇರುವುದಿಲ್ಲ. ಅವರೆಲ್ಲ ಸಂಪೂರ್ಣ ವಿಶ್ವವನ್ನೇ ಬಿಟ್ಬಿಟ್ಟು ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅವ್ರ ಕಡೆಯಿಂದನೇ ಮಾಡಿಸ್ಬೇಕು. ಅಂದ್ರೆ ಭಗವಂತ ಯತಿಗಳಿಗೆ ತೃಪ್ತಿ ಆಗೋದು ಯಾಕೆ ಅಂತಂದ್ರೆ ಅವ್ರು ಯಾವುದೂ ಅಪೇಕ್ಷೆಗಳು ಇಲ್ಲದೇ ಆ ಭಗವಂತನ ಸೇವಾ ಮಾಡೋರಿಗೆ ಯತಿಗಳು, ಸನ್ಯಾಸಿಗಳು. ಆ ಸನ್ಯಾಸ ಅರ್ಥ ಏನು ಅಂತಂದ್ರೆ ಏನೂ ಇಲ್ಲ, ಸಂಪೂರ್ಣವಾಗಿ ದೇಹ ರೂಪದಲ್ಲಿ ಆತ್ಮ ದೇಹದಲ್ಲಿದೆ ಅನ್ನೋದಕ್ಕೆ ಇದ್ದೀನಿ, ಆದ್ರೆ ನನ್ನ ಆತ್ಮ ಚಿರಂಜೀವಿ, ನನ್ನ ದೇಹ ಶಾಶ್ವತ ಅಲ್ಲ ಅನ್ನೋ ಬುದ್ಧಿ ಬಂದ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರಿಗೆ
ಸನ್ಯಾಸಿಗಳಿಂದ ಯಾಕೆ ಮಾಡಿಸ್ಬೇಕು ಅಂದರೆ ಅವ್ರಿಗೆ ದೇಹ ಬುದ್ಧಿ ಇರುವುದಿಲ್ಲ, ಆತ್ಮಬುದ್ಧಿ ಇರ್ತದೆ. ಆತ್ಮಬುದ್ಧಿ ಇದ್ದ ವ್ಯಕ್ತಿಗೆ ಯಾವತ್ತೂ ಆಸೆ ಇರುವುದಿಲ್ಲ. ದೇಹ ಬುದ್ಧಿ ಇದ್ದವನಿಗೆ ಮಾತ್ರ ಎಲ್ಲವೂ ಆಸೆ ಇರ್ತದೆ. ನಾನು ಅದು ಸುಖ ಪಡಬೇಕು, ಇದು ಸುಖ ಪಡಬೇಕು ಅನ್ನೋದಾಗ್ತಿರ್ತದೆ. ಆತ್ಮಬುದ್ಧಿ ಇದ್ದವನಿಗೆ ಇದೆಲ್ಲ ಅವಶ್ಯಕತೆ ಇರೋದು. ಹೀಗಾಗಿ ಯತಿಗಳಿಂದಲೇ ಮಾಡಿಸ್ಬೇಕು. ಉಳಿದವ್ರು ಎಲ್ಲರೂ ಹೇಗಿರ್ತಾರೆ ಕರ್ಮದ ಪ್ರಕಾರ ಆ ಕರ್ಮವನ್ನು ಮುಗಿಸ್ಬೇಕಾಗುತ್ತೆ. ಆದರೆ ಇವರಿಗೆ ಯತಿಗಳಿಗೆ ಕರ್ಮನೇ ಇಲ್ಲ. ನ ಕರ್ಮಣ ನ ಪ್ರಜಯ, ಯಾವುದು ಒತ್ತಡ ಇರೋಂಗಿಲ್ಲ, ಯಾವುದು ಕರ್ಮಗಳಿರುವುದಿಲ್ಲ, ಏನು ಬಂಧನ ಇರುವುದಿಲ್ಲ. ಹೀಗಾಗಿ ಅವ್ರು ಭಗವಂತನ ತಮ್ಮನ್ನು ತಾವು ಸಮರ್ಪಣೆ ಮಾಡ್ತಾರೆ. ಹೀಗಾಗಿ ಯತಿಗಳಿಂದಲೇ ಮಾಡಿಸ್ರಿ. ವಿಧಿ ವಿಧಾನಗಳನ್ನೆಲ್ಲ ಆಚಾರ್ಯರ ಕಡೆಯಿಂದ ಮಾಡಿಸ್ರಿ, ಚಲೋ ವೈದಿಕ ಬ್ರಾಹ್ಮಣರ ಕಡೆಯಿಂದ. ಸಿದ್ಧನಾಥನಿಗೆ ಇನ್ನೂ ಫಲ ಬಂತು ಅಂತಂದರೆ ಊರಿಗೆ ಒಳ್ಳೇದಾಗ್ತದೆ. ಇಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯ ಏನಿದೆಯೋ ಅವ್ರು ಅದನ್ನು ಮಾಡಲಿ ಇವ್ರು ಇದನ್ನು ಮಾಡಲಿ ಅನ್ನೋದಿಲ್ಲ. ನಾವೆಲ್ಲ ಹೇಗಿರಬೇಕು ಅಂದರೆ ನಾವೆಲ್ಲ ಒಂದೇ, ನಾವು ಸಿದ್ಧನಾಥನ ಭಕ್ತರು ಅನ್ನೋ ಒಂದು ಉದ್ದೇಶ ಅಭಿಪ್ರಾಯವನ್ನು ಇಟ್ಕೊಂಡೇ ಹೋಗಿ ಹೊರತು ನಾನು ಪಂಡಿತ್ ಇದ್ದೀನಿ, ನಾನು ಮ್ಯಾನೇಜರ್ ಇದ್ದೀನಿ, ನಾನು ರೊಕ್ಕ ಕೊಡೋವಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಸಣ್ಣವಿದ್ದೀನಿ, ನಾನು ದೊಡ್ಡವಿದ್ದೀನಿ, ಈ ಭಾವನೆ ಇರಲಿಕ್ಕೆ ಬಾರ್ದು. ಆ ಕಾರ್ಯವನ್ನು ಮುಗಿಸೋವರೆಗೂ ಇದು ಮೀಟಿಂಗು ನಿಮ್ಗೆ ಅವಶ್ಯಕತೆ ಇಲ್ಲ. ನಾನು ಭಕ್ತ ಇದ್ದೀನಿ, ನಾನು ಮಾಡ್ಲಿಕ್ಕೆ. ಆದರೆ ಇಲ್ಲಿ ಒಳ್ಳೆಯದೇ ವಿಚಾರ ಮಾಡೋಕೆ ಹೊರತು ಬೇರೆಯವ್ರಿಗೆ ಬೇಸರ ಆಗ್ಲಾರ್ದಂಗೆ ಆ ಕಾರ್ಯವನ್ನು ಮುಗಿಸ್ಬೇಕು. ಇಲ್ಲಿ ನಾಸ್ತಿಕ ಆಸ್ತಿಕ ಅಂತ ಎರಡು ಭಾವನೆ ಬರ್ತವೆ. ಒಬ್ರು ಯಾಕೆ ಮಾಡ್ತೀರಿ, ಕಲಾಕರ್ಷಣ ಯಾಕೆ ಮಾಡ್ತೀರಿ, ವಜ್ರಲೇಪನ ಯಾಕೆ ಮಾಡ್ತೀರಿ, ಅವಶ್ಯಕತೆ ಏನದಂತ ತಕರಾರು ತೆಗೆಯೋರು ಇರ್ತಾರೆ. ಅವರಿಗೆ ಒಳಗಡೆ ಆಸ್ತಿಕ ಭಾವನೆ ಇರ್ತದೆ, ಹೊರಗಡೆ ನಾಸ್ತಿಕ ಭಾವನೆ ಇರ್ತದೆ. ಒಂದಿಷ್ಟು ಜನಕ್ಕೆ ಒಳಗಡೆ ನಾಸ್ತಿಕ ಭಾವನೆ ಇರ್ತದೆ, ಹೊರಗಡೆ ಆಸ್ತಿಕ ಭಾವನೆ ತೋರಿಸ್ತಾರೆ. ಅದು ಢೋಂಗಿ ಜೀವನ. ಒಂದಿಷ್ಟು ಜನ ಆಸ್ತಿಕನೂ ಇರ್ತಾರೋ, ಒಳಗಡೆ ಆಸ್ತಿಕ ಇರ್ತಾರೋ, ಹೊರಗೂ ಆಸ್ತಿಕರು ಇರ್ತಾರೋ, ಅದು ಸನ್ಯಾಸಿಗಳು. ಒಂದಿಷ್ಟು ಜನಕ್ಕೆ ನಾಸ್ತಿಕರಾಗಿ ಹೋಗ್ಕೊಂಡ್ಬಿಡ್ತಾರೆ, ಒಳಗೂ ನಾಸ್ತಿಕ ಆಗಿರ್ತಾರೋ, ಹೊರಗೂ ನಾಸ್ತಿಕ ಆಗಿರ್ತಾರೆ. ಇಂಥ ಸಮಾಜದೊಳಗೆ ನಾವು ಬದುಕ್ತೀವಿ ಅಂದಮೇಲೆ ಅವ್ರವ್ರ ಭಾವನೆ ತಕ್ಕ ನಾವು ಕೆಲಸ ಮಾಡಬೇಕಾಗ್ತದೆ. ಏಕೆಂದ್ರೆ ಇದು ಊರಿನ ಕೆಲಸ, ಇದು ದೇವಸ್ಥಾನ ಅಂತಂದು ಸಂಪೂರ್ಣವಾಗಿ ಜನರಿಗೋಸ್ಕರನೇ ಇರೋದು. ಅಲ್ಲಿ ಬಂದು ನಾಯಿ ಸಹಿತಕ್ಕೆ ನಮಸ್ಕಾರ ಮಾಡಿದ್ರು ಭಗವಂತ ಅದಕ್ಕೆ ಅನುಕೂಲ ಮಾಡೋದು. ಇದು ನೀವು ಎಷ್ಟೋ ನೋಡಿರಿ, ಒಂದು ಇಲ್ಲಿ ಬಂದು ಗಣಪತಿ ನಮಸ್ಕಾರ ಮಾಡೋದು ನೋಡಿರಿ, ಎಷ್ಟೋ ಇರ್ತಾವೆ. ಹಂಗಂದ್ರೆ ಆ ಎಲ್ಲ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ ಅವನು ವಿಶ್ವಂಭರ್, ಹೊಟ್ಟಿಗೆ ಊಟಕ್ಕೆ ಹಾಕೋಣ. ಅವನನ್ನು ನಾವು ಸರಿಯಾಗಿ ಪಾಲನೆ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು, ಅವನಿಗೋಸ್ಕರ ಪ್ರೀತ್ಯರ್ಥವಾಗಿ. ಇಲ್ಲಿ ಏನಂದ್ರೆ ಕೇವಲ ಶ್ರೀ ಸಿದ್ಧನಾಥೇಶ್ವರ ಪ್ರೀತ್ಯರ್ಥಂ. ಏನೇ ಸಂಕಲ್ಪ ಮಾಡಲಿ, ನಮ್ಮ ವೈಯಕ್ತಿಕ ಪರ್ಸನಲ್ ಯಾವುದೂ ಇಡಬಾರ್ದು. ನಮ್ಮ ಪರ್ಸನಲ್ ನಮ್ಮ ಮನೆಯೊಳಗೆ. ಆಗ ಊರು ವಿಷಯ ಅಂತ ಬಂದಾಗ ಹಿಮಾಚಲ ಆಸು ಪರ್ಯಂತ, ಹಿಮಾಚಲದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಎಲ್ಲೆಲ್ಲಿ ಸದ್ಭಕ್ತರು ಅಂತಿದ್ದಾರೋ ಅವ್ರಿಗೆಲ್ಲ ಕಲ್ಯಾಣ ಆಗಲಿ ಅಂತ ಮಾಡೋದೇನದಲ್ಲ, ಅದು ದೇವಸ್ಥಾನಕ್ಕೆ. ಸೂರ್ಯ ಚಂದ್ರ ಇರೋವರೆಗೂ ಈ ದೇವಸ್ಥಾನ ಶಾಶ್ವತ ಇರಲಿ ಅನ್ನೋದಕ್ಕೋಸ್ಕರ ನೀವಿವತ್ತು ವಜ್ರಲೇಪನ, ಕಲಾಕರ್ಷಣ, ಕಲಾ ಆವಾಹನ ಎಲ್ಲ ಮಾಡಿಕೊಂಡು ಸಿದ್ಧನಾಥನ ಸಾನ್ನಿಧ್ಯ ಇಲ್ಲದ ಅನ್ನೋ ಭಾವನೆಯಿಂದನೇ ನೀವು ಈ ಕಾರ್ಯಕ್ರಮ ಮಾಡಿದ್ರಿಂದ ದೇಶ, ಊರು ಎಲ್ಲರಿಗೂ ಸಮೃದ್ಧಿ ಜೀವನ ಇರ್ತದೆ. ಸುಭಿಕ್ಷ ಆಗ್ತದ, ದುರ್ಭಿಕ್ಷ ನಿವಾರಣೆ ಆಗ್ತದೆ. ದುರ್ಭಿಕ್ಷ ಏನು? ದರಿದ್ರತನ, ಆಲಸ್ತನ, ರೋಗ ರುಜಿನಿಗಳು. ದೇವಸ್ಥಾನಗಳು ಯಾಕಿದಾವೆ ಅಂತಂದರೆ ನಮ್ಮ ಭಾರತ ಸಂಸ್ಕೃತಿ ಸನಾತನ ಧರ್ಮದೊಳಗೆ ದೇವಸ್ಥಾನ ಇರಲಿಲ್ಲ ಅಂದಿದ್ರೆ ಇವತ್ತು ಹಿಂದುತ್ವನೇ ಇರ್ತದೆ. ಹೀಗಾಗಿ ಪ್ರತಿಯೊಂದು ಊರಿನಲ್ಲೂ ಹನುಮಂತಿಯ ಗುಡಿ ಇದ್ದಂಗೆ. ಈಗ ನೀವು ಸಿದ್ಧನಾಥದಿಂದ ಬಂದಿರಿ ಅಂದರೆ ಸಿದ್ಧನಾಥ ನಿಮ್ಮನ್ನು ಕಳಿಸ್ಕೊಟ್ಟ ಅಂತಲೇ ಅರ್ಥ. ಅಲ್ಲಿ ಈ ಕಾರ್ಯಕ್ರಮ ಮಾಡ್ರಿ ಅಂತಂದು ನಿಮ್ಮನ್ನು ಕಳಿಸ್ಕೊಟ್ಟ ಅಂತಲೇ ಅರ್ಥ. ಅಂದ್ರೆ ಅವನ ಶಕ್ತಿನೇ ನಿಮ್ಮನ್ನು ಇಲ್ಲಿ ಹೇಳ್ಕೊಂಡ್ಬಂದದ, ನಮ್ಮ ಜೊತೆ ಮಾತಾಡಿ ಬಂದಿರಿ ಅಂತ ಅರ್ಥ. ಸೊ ಈ ಕಾರ್ಯಕ್ರಮ ಮಾಡ್ರಿ, ಎಲ್ಲ ಯಶಸ್ವಿ ಆಗ್ತದೆ. ಇಲ್ಲಿ ನಿಜವಾದ ಭಕ್ತ ಅಡ್ಡು ಮಾಡ್ಲಿಕ್ಕೆ ಹೋಗೋದಿಲ್ಲ. ನಿಜವಾದ ಭಕ್ತ ಮನಸ್ಪೂರ್ವಕವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನ ಮನಸ್ಸಿನ ಪ್ರಕಾರ ಆಗಬೇಕು ಅಂತ ಅನ್ನೋ ಯಾವುದೇ ಕಾರಣಕ್ಕೂ ನಿಮಗೆ ಅಡ್ಡಿ ಮಾಡೋದಿಲ್ಲ, ವಿಘ್ನಗಳನ್ನು ತರೋದಿಲ್ಲ, ತಕರಾರು ಎತ್ತೋದಿಲ್ಲ. ಸಿದ್ಧನಾಥನ ತನ್ನ ಮನಸ್ಸನ್ನು ಸಮರ್ಪಣೆ ಮಾಡಿ ಕೈ ಮುಗಿತ ನಿಜವಾದ ಭಕ್ತ ಆಗಿ. ಈ ಸಣ್ಣ ಪುಟ್ಟ ತಕರಾರು ಮಾಡೋರಿಗೆ ಸರಿಯಾದಂಥ ಉತ್ತರ ಕೊಟ್ಟು ಅವ್ರಿಗೆ ಹೇಳ್ರಿ, ಇದು ವಿಧಾನ ಹಿಂಗದ. ನೀವು ಎನಿ ಟೈಮ್ ಯಾವಾಗಾದರೂ ನೀವು ಫೋನ್ ಮಾಡಿರಿ, ಆಗಮೋಕ್ತ ಪ್ರಕಾರವಾಗಿ, ಹಾಗೇನೆ ಕರ್ಮ ಧರ್ಮ ಸಿಂಧು ಪ್ರಕಾರ ಅದು ಏನೇ ಇದ್ದರೂ ಅದಕ್ಕೆ ನಿರ್ಣಯ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಓಕೆನಾ? ಇನ್ನೊಂದು ಗುರುಗಳ, ಇದು ಶೃಂಗೇರಿಯಿಂದ ಗುರುಗಳನ್ನ ಆಹ್ವಾನ ಮಾಡ್ಕೊಂಡು ಹೇಳಿದ್ರು. ಈಗ ನಾವು ಕುಂಭಾಭಿಷೇಕಕ್ಕೆ ಗುರುಗಳನ್ನ ಕರೆಸಿ ಇದು ಮಾಡಿಸುವಷ್ಟು ಅಷ್ಟು ಇದೆಯಿಲ್ಲ ಅಂತ. ಆದ್ರೆ ಶೃಂಗೇರಿಯಿಂದ ಪಂಡಿತರನ್ನ ಯಾರಾದರೂ ಎಕ್ಸಾಂಪಲ್ ನೀವು ಹೇಳಿದ್ರೆ ಶಿವಕುಮಾರ್ ಶರ್ಮಾ ಅವರು, ನಾನು ಅವ್ರಿಗೆ ಮಾತಾಡ್ತೀನಿ. ಅವ್ರು ಮಾತಾಡಿ ಬಿ ಕೆ ಭಟ್ರು ಮಗ, ಲಕ್ಷ್ಮೀನಾರಾಯಣ ಮಗ ಅಂದರೆ ನಮ್ಮ ಗುರುಗಳ ಮಗನೇ, ಅವರು ಸಿದ್ಧಿದ್ದಾರೆ ಎಲ್ಲರಿಗೂ. ಆಮೇಲೆ ನಾಗರಾಜ್ ಭಟ್ರು ಇದ್ದಾರೆ, ಅವ್ರಿಗೊಂದು ಬರ್ತೀನಿ. ಆಮೇಲೆ ಶಿವಪ್ರಸಾದ್ ಈಗ ನೀವು ಹೇಳಿದ್ರಲ್ಲ, ಅವ್ರು ಶಿವಪ್ರಸಾದ್ ಅವ್ರಿಗೂ ಕೇಳ್ತೀನಿ, ಅವಶ್ಯವಾಗಿ ಬರ್ತೀನಿ ಅಂದರೆ. ಆಮೇಲೆ ಕೃಷ್ಣಮೂರ್ತಿ ಅಂತಿದ್ದಾರೆ ಹೊಸಪೇಟೆಯವರು, ಮೂಲತಃ ಅವ್ರಿಗೂ ಹೇಳ್ತೀನಿ.
ಅವ್ರಿಗೂ ಬರ್ತೀನಿ ಅಂತಂದರೆ ನಿಮಗಿಬ್ಬರು ಗ್ಯಾರಂಟಿ ಶೃಂಗೇರಿಯಿಂದ ಕಳಿಸ್ಕೊಡಿ ಅವಶ್ಯ. ಧನ್ಯವಾದ. ಧನ್ಯವಾದ. ನಮಸ್ಕಾರ.